ತುಳಿಯುವಂತ ಒಂದು ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ವಿರೋಧ ಇದ್ದೀವಿ. ಮೇಡಮ್ ಮಾತಾಡ್ತೀನಿ. ನೀವೇನಾದ್ರೂ ಇನ್ನೇನಾದ್ರೂ ಪ್ರಶ್ನೆ ಕೇಳ್ಬೋದು. ಐದು ಇದ್ದಾವೆ ಟೋಟಲ್ ವಸ್ತುಗಳು. 5ರಲ್ಲಿ 3 ಬೇಕೇ ಬೇಕು ಅಂತ ಹೇಳಿದ್ವಿ. ನೋಡಿ, ಒಂದು ಶಾಲ್, ಬ್ಲೂ ಶಾಲ್ ಕೇಳಿದೀವಿ. ನಮ್ಮ ಹೆಗಲ ಮೇಲೆ ಯಾವತ್ತೂ ಇರುತ್ತೆ. ಸಂವಿಧಾನ ಪೀಠಿಕೆಯ ಪ್ರತಿ ಹಾಳೆ ಇರುತ್ತೆ. ಜೊತೆಗೆ ಒಂದು ಬಿದಿರಿನ ಕೋಲು ಅಥವಾ ಖಡ್ಗ ಅಥವಾ ಅನುಮತಿ ಪಡೆದ ರೈಫಲ್. ಇವತ್ತು ಬಹಳಷ್ಟು ಜನ ರೈಫಲ್ಗಳೆಲ್ಲ ಪರ್ಮಿಷನ್ ತಗೊಂಡಿದ್ದಾರೆ, ಸರ್ಕಾರದ ಪೊಲೀಸ್ ಪರ್ಮಿಷನ್. ಆ ತರ ರೈಫಲ್ಗಳು ಹಿಡ್ಕೊಂಡು ನಾವು ಒಂದು ಪಥಸಂಚಲನ ಮಾಡ್ತೀವಿ. ನಾವೇನು ಕಾನೂನು ವಿರುದ್ಧವಾಗಿ ಹೋಗಲ್ಲ, ಯಾರಿಗೂ ಹಾನಿ ಮಾಡೋರಲ್ಲ. ನಾವು ನಗರದ ಚಿತ್ತಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ನಾವು ನಮ್ಮ ನವ ಯುವಕರೊಂದಿಗೆ ನಾವು ಪಥಸಂಚಲನ ಮಾಡ್ತೀವಿ. ಇದಕ್ಕೆ ಸರ್ಕಾರ ಅನುಮತಿ ಕೊಡ್ಬೇಕಂತ ಈ ಮೂಲಕ ತಮ್ಮ ಮೂಲಕ ನಾನು ಅವರಿಗೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಿನ್ನೆ ಡಿಜಿ IGP ಸರ್ ಅವ್ರಿಗೂ ಮೀಟ್ ಆಗಿದ್ದೀವಿ. DC ಅವ್ರ ಹತ್ರ ಕೂಡ ಮನವಿ ಮಾಡಿದ್ವಿ. ಗುಲ್ಬರ್ಗದಲ್ಲೂ ಪ್ರೆಸ್ ಮೀಟ್ ಆಗಿದೆ. ಸೊ ಮನವಿ ಮಾಡ್ತಾ ಇದ್ದೀವಿ. ಇನ್ನೂ 7-8 ದಿನ ಟೈಮ್ ಇದೆ. ಅಷ್ಟರಲ್ಲಿ ಪರ್ಮಿಷನ್ ಕೊಟ್ರೆ ನಾವು ಎಲ್ಲ ಸಿದ್ಧ ಆಗಿದ್ದೀವಿ. ಆಲ್ರೆಡಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗೆ ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ ಅಂತ ಕೇಳಿದ್ವಿ. ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ ಅಷ್ಟು ಜನಕ್ಕೆ ನಾವು ಸೇರಿಸಿ ಅಲ್ಲಿ ನಾವು ಒಂದು ಪಥಸಂಚಲನ ಮಾಡ್ತೀವಿ. ಎಲ್ಲ ಪತ್ರಕರ್ತರಿಗೆ ಸರಿ. ಹೀಗೆ ಮತ್ತೆ ಡಬಲ್ ಟ್ವಿಸ್ಟ್ ಆಗ್ತದೆ. ಅವ್ರಿಗೆ ಕೊಟ್ರೆ ನಮಗೂ ಬೇಕು ಅಂತ. ಇವತ್ತಿದೆ ಮೇಡಮ್, ಇವತ್ತು 2:15 ನಮ್ದು ಸರ್ಕಾರ ನಾವು ಅಪ್ಲಿಕೇಶನ್ ಹಾಕೊಂಡಿದೀವಿ. ನಮ್ದು ಇದೆ, ನಮ್ದು ವಿಚಾರಣೆ ಇದೆ. ನಮ್ಗೆ ಅವತ್ತು ಏನಾದ್ರು ಕೊಟ್ರೆ ಅಥವಾ ಮಾರನೇ ದಿನ ಕೊಟ್ರೆ, ಅವ್ರಿಗೆ ಫಸ್ಟ್ ಡೇ ಕೊಟ್ಟು ನಮ್ ಸೆಕೆಂಡ್ ಡೇ ಕೊಟ್ಟರು ಕೂಡ ನಾವು ಮಾಡ್ತೀವಿ. ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡೇ ಮಾಡ್ತೀವಿ. RSS ಎಲ್ಲೆಲ್ಲಿ ಮಾಡುತ್ತೋ ನಾವು ಅಲ್ಲೆಲ್ಲ ಮಾಡ್ತೀವಿ.